ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಮಹಾರಾಷ್ಟ್ರದಲ್ಲಿ ದಿಢೀರ್ ಅಂತ ನರೇಂದ್ರ ಮೋದಿ ಅವರು ನಾನು ಅವರ ಕಾಲಿಗೆ ಹಣೆ ಇಟ್ಟು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರ ಕಾಲಿಗೆ ಹಣೆ ಇಟ್ಟು ತಲೆಬಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ ಅವರ ಕಾಲುಗಳ ಮೇಲೆ, ಪಾದಗಳ ಮೇಲೆ ನಾನು ಹಣೆ ಇಟ್ಟು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಆ ಮಾತು ಹೇಳೋದಕ್ಕಿಂತ ಮೊದಲು ಅದೇ ಮಾತನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕೇಳಿದ್ದಾರೆ. ನಾನು ಬೇಷರತ್ತಾಗಿ ಕ್ಷಮೆ ಕೇಳ್ತೀನಿ, ಶಿವಾಜಿ ಮಹಾರಾಜರ ಪುತ್ಥಳಿ ಏನು ಉರುಳಿ ಬಿತ್ತಲ್ಲ ಅದಕ್ಕೆ ಕ್ಷಮೆ ಕೇಳ್ತೀನಿ. ಆ ನಂತರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, BJPಯ ದೇವೇಂದ್ರ ಫಡ್ನವೀಸ್, ನಾನು ಶಿವಾಜಿಯ ಕಾಲುಗಳಿಗೆ ನಮಸ್ಕರಿಸಿ ಕ್ಷಮೆ ಕೇಳ್ತೀನಿ. ಆ ನಂತರ NCPಯ ಅಜಿತ್ ಪವಾರ್ ಅವರು ಕೇಳಿದ್ರು. ಈಸ್ ಆಲ್ಸೋ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅವರು ಕೇಳಿದ್ರು, ನಾನು ಶಿವಾಜಿಯವರ ಕಾಲುಗಳ ಮೇಲೆ ಬಿದ್ದು ಕ್ಷಮೆ ಕೇಳ್ತೀನಿ, ಇಡೀ ರಾಜ್ಯದ ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡಿ. ನರೇಂದ್ರ ಮೋದಿ ಅವರು ಕೇಳಿದ್ರು. ಪುತ್ಥಳಿ ಉರುಳಿ ಸುಮಾರು 1 ವಾರ ಆಗ್ತಿದೆ. ಪುತ್ಥಳಿ ಬಿದ್ದ ತಕ್ಷಣ ಅಲ್ಲಿನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೀದಾ ಮೀಡಿಯಾ ಮುಂದೆ ಬಂದು 35-40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಗಾಳಿ ಬೀಸ್ತು, ಬಿದ್ದು ಹೋಯಿತು, ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡಿದ್ರು. ಬೇರೆ ಯಾರು ಅದ್ರ ಬಗ್ಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅಂದರೆ ಜನ ಏನು ಬಿಡು ಅಂತ. ಆದರೆ ಶಿವಾಜಿಯ ಬಗ್ಗೆ 2 ವಿಚಾರ ಇದೆ, ಅದನ್ನು ಸ್ಪಷ್ಟ ಮಾಡಿಬಿಡ್ತೀನಿ. ಒಂದು, ಶಿವಾಜಿ ಮಹಾರಾಜರು ಜಾತ್ಯತೀತ ದೊರೆ. ತಮ್ಮ ಸೈನ್ಯದಲ್ಲಿ ಮುಖ್ಯ ಸ್ಥಾನಗಳಲ್ಲಿ ಮುಸ್ಲಿಮರನ್ನು ಇಟ್ಕೊಂಡು ಹೋರಾಡಿದಂತಹ ದೊರೆ. ಆದರೆ ಶಿವಾಜಿ ಅವರನ್ನು BJPಯವರು ಮತ ಬ್ಯಾಂಕ್ಗಾಗಿ, ಶಿವಸೇನೆ ಮತ ಬ್ಯಾಂಕ್ಗಾಗಿ ಹಿಂದೂ ಹೃದಯ ಸಾಮ್ರಾಟ ಅಂತ ಬಿಂಬಿಸಿ ಹಿಂದೂಗಳ ರಕ್ಷಣೆಗೆ ನಿಂತಹ ದೊರೆ, ಹಿಂದುತ್ವದ ದೊರೆ ಅಂತ ಬಿಂಬಿಸೋಕೆ ಹೊರಟರು. ಅದರಲ್ಲಿ ಒಂದಷ್ಟು ಸಫಲ ಕೂಡ ಕಂಡಿದ್ದಾರೆ. ಅದು ಏನೇ ಇರಲಿ, ಜಾತ್ಯತೀತ ದೊರೆ ಆಗಿದ್ದಂತಹ ಶಿವಾಜಿ ಮಹಾರಾಜರ ಬಗ್ಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಫಾಲೋಯಿಂಗ್ ಇದೆ, ತುಂಬ ದೊಡ್ಡ ಗೌರವ ಇದೆ. ಕೆಲವರು ದೇವರ ಮನೆಯಲ್ಲಿ ಫೋಟೋ ಇಡುವಷ್ಟು ಶಿವಾಜಿ ಮಹಾರಾಜರಿಗೆ ಅಲ್ಲಿ ಗೌರವ ಇದೆ. ಇದನ್ನು ಮಿಸ್ಕ್ಯಾಲ್ಕುಲೇಟ್ ಮಾಡಿದ್ರು. ನಾವು ಮೊದಲಿಂದಲೂ ಕೂಡ ಶಿವಾಜಿನ ರಾಜಕೀಯಕ್ಕೆ ಬಳಸ್ಕೊಂಡ್ಬಂದಿರೋದು. ಈಗ ಒಂದು ಪುತ್ಥಳಿ ಪ್ರತಿಮೆ ಉರುಳು ಬಿದ್ದುಬಿಟ್ರೆ ಏನಾಗ್ಬಿಡ್ತದೆ, ನಾವು ಓಟ್ ಕೇಳೋ ರೀತಿಯಲ್ಲಿ ಕೇಳ್ತೀವಿ, ಹಾಕೋ ರೀತಿಯಲ್ಲಿ ಮತದಾರರು ಹಾಕ್ಬಿಡ್ತಾರೆ, ಹಿಂದುತ್ವ ಅನ್ನೋ ಕಾಯಿನ್ ಇದೆಯಲ್ಲ ಅಂತ ಸುಮ್ಮನಿದ್ರು. ಆದರೆ ಜನ ರೊಚ್ಚಿಗೆದ್ದಿದ್ರು, ಎಲ್ಲೇ ಹೋದರೂ ಅದರ ವಿರುದ್ಧ ಮಾತುಗಳು ಕೇಳಿ ಬರ್ತಾಯಿತ್ತು. ಯಾಕೆ ಅಂದರೆ ಶಿವಾಜಿ ಮಹಾರಾಜರ ಪುತ್ಥಳಿ ಬಿದ್ದಾಗ ಸಾಕಷ್ಟು ಪ್ರಶ್ನೆಗಳು ಎದ್ದವು. ಮೊದಲನೇ ಪ್ರಶ್ನೆ ಎದ್ದಿದ್ದು 1957ರಲ್ಲಿ ನೆಹರು ಪ್ರತಿಷ್ಠಾಪನೆ ಮಾಡಿದ್ದು ಅಥವಾ ನೆಹರು ಉದ್ಘಾಟನೆ ಮಾಡಿದಂತಹ ಪ್ರತಿಮೆ ಅದೇ ಶಿವಾಜಿ ಮಹಾರಾಜರದು. 65 ವರ್ಷ ಆಗಿದ್ರೂ ಸಹ ಕಲ್ಲು ಗುಂಡನಾಗಿ ನಿಂತಿದೆ. 65 ವರ್ಷ ಆಗಿದೆ. ಇದು ಕಳೆದ ಡಿಸೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿರುವಂತಹ ಬ್ರಿಡ್ಜ್ಗಳು, ರೋಡ್ಗಳು, ಅಟಲ್ ಸೇತುವೆ ಅಂತೆ ಅವೆಲ್ಲ ಯಾವ ಗತಿ ಆಗ್ತಿದೆ ಅಂತ ತಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ಇದು ಶಿವಾಜಿ ಮಹಾರಾಜರ ವಿಚಾರ ಆಗಿತ್ತು. ಮಹಾರಾಷ್ಟ್ರ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿರಲಿಲ್ಲ. ಯಾವಾಗ ಒತ್ತಡ ಜಾಸ್ತಿ ಆಯಿತೋ, ಜನರಲ್ಲಿ ಸಿಟ್ಟು ಬರ್ತಾ ಇದೆ ಅಂತ ಜ್ಞಾನೋದಯ ಆಗೋಯ್ತು, ಮೊದಲಿಗೆ ಮುಖ್ಯಮಂತ್ರಿ ಬಂದು ಕಾಲಿಗೆ ಬಿದ್ದುಬಿಟ್ರು. ಕ್ಷಮಿಸ್ಬಿಡಿ ಶಿವಾಜಿ ಮಹಾರಾಜರೇ, ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗೋಯ್ತು. ಆಮೇಲೆ 2 ಉಪಮುಖ್ಯಮಂತ್ರಿಗಳು, ಆನಂತರ ಬೇರೆ ಲೀಡ್ರುಗಳು. ಆದರೂ ಜನ ಜಗ್ಗಲಿಲ್ಲ. ಆಲ್ರೆಡಿ BJPನ NDAನ ಮನೆಗೆ ಕಳಿಸ್ಬೇಕು ಈ ಬಾರಿ ಅಂತ ಅಲ್ಲಿನ ಜನ ಡಿಸೈಡ್ ಮಾಡಿ ಕೂತ್ಕೊಂಡಿದ್ದಾರೆ. 2 ತಿಂಗಳಲ್ಲಿ ಚುನಾವಣೆಗಳಿದೆ, ಬರ್ಲಿ ವೋಟಿಂಗ್ ಡೇ ನಾವು ನೋಡ್ಕೊಳ್ತೀವಿ ಅಂತ ಸಿದ್ಧವಾಗಿದ್ದರು. ಆ ನಡುವೆ ಈ ಶಿವಾಜಿ ಮಹಾರಾಜರ ಘಟನೆ ಕೂಡ ನಡೆದೋಯ್ತು. ದೆಹಲಿಯಿಂದ ಪ್ರೆಷರು ಬಂದ್ಬಿಡ್ತು.
ಸೂಚನೆಗಳು ಸಿಗ್ತಾ ಇದೆ. ಮೊದಲೇ ಸೋತಿರುವಂತಹ ರಾಜ್ಯ ಇನ್ನೂ ಹೀನಾಯವಾಗಿ ಸೋಲ್ತೀವಪ್ಪ, ಏನು ಅಯೋಗ್ಯತನ ಮಾಡಿದಿರಿ, ಕ್ಷಮೆ ಕೇಳ್ರಪ್ಪ ಅಂತ ಕ್ಷಮೆ ಕೇಳಿಸಿದ್ರು. ಆದರೆ ಯಾರೂ ಜಗ್ಲಿಲ್ಲ, ಜನ ರೆಡಿ ಇರಲಿಲ್ಲ ಅವರು ಕ್ಷಮೆನ ತಗೊಳ್ಳೋದಕ್ಕೆ. ಹಾಗಾಗಿ ಮೋದಿ ಅವರೇ ಅಖಾಡಕ್ಕೆ ಧುಮುಕಿದ್ರು. ನಾನು ಕ್ಷಮೆ ಕೇಳ್ತೀನಿ, ಶಿವಾಜಿ ಮಹಾರಾಜರನ್ನು ನಾನು ದೇವರ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನನಗೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ, ಶಿವಾಜಿ ಮಹಾರಾಜರ ವಿಚಾರದಲ್ಲಿ ಕ್ಷಮೆ ಕೇಳ್ತೀನಿ, ಅವರ ಪಾದದ ಮೇಲೆ ಹಣೆ ಇಟ್ಟು ಕ್ಷಮೆ ಕೇಳ್ತೀನಿ ಅಂತ ಬಹಿರಂಗವಾದಂತಹ ಒಂದು ಸಭೆಯಲ್ಲಿ ಕ್ಷಮೆಯನ್ನು ಕೇಳಿದರು. ಆದರೂ ಜನರ ಕೋಪ ತಣ್ಣಗಾಗಿಲ್ಲ. ಸರ್ವೆ ಬರ್ತಾ ಇದೆ, 288 ಕ್ಷೇತ್ರಗಳಿರುವಂತಹ ವಿಧಾನಸಭಾ ಕ್ಷೇತ್ರಗಳಿರುವಂತಹ ಮಹಾರಾಷ್ಟ್ರದಲ್ಲಿ 170 ಸ್ಥಾನಗಳವರೆಗೆ ಇಂಡಿಯಾ ಒಕ್ಕೂಟ ಅಥವಾ ಮಹಾವಿಕಾಸ್ ಅಘಾಡಿ MVA ಕಾಂಗ್ರೆಸ್, ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತು ಶರದ್ ಪವಾರ್ ಶಿವಸೇನೆ ಬಣ ಗೆಲ್ಲುತ್ತೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಇದೇ ವರದಿಗಳು ಆಲ್ಮೋಸ್ಟ್ BJP ಇಂಟರ್ನಲ್ ಸರ್ವೆನಲ್ಲೂ ಬರ್ತಾ ಇದೆ. BJPಯ ಸರ್ವೆಗಳೇ ಹೇಳ್ತಾ ಇದೆ ನಾವು ಫಿನಿಶ್ ಆಗಿದ್ದೀವಿ ಅಂತ. ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ಏನೆಲ್ಲ ಪ್ರಯತ್ನಗಳು ಮಾಡ್ತಿರ್ಬೇಕಾದ್ರೆ ಈ ಘಟನೆ ನಡೆದೋಯ್ತು. ಈಗ ಮೋದಿ ಅವರೇ ಬಂದು ಕಾಲಿಗೆ ಬೀಳುವಂತಹ ಪರಿಸ್ಥಿತಿನೂ ಬಂತು. ಆದರೆ ಅದರ ಜೊತೆಗೆ ಇನ್ನೊಂದಷ್ಟು ಮಾಹಿತಿ ಬರ್ತಾ ಇದೆ. ಈ ಪ್ರತಿಮೆಯನ್ನು ಸ್ಥಾಪಿಸೋದಕ್ಕೆ ಸುಮಾರು 1500-1600 ಕೋಟಿ ಖರ್ಚು ಮಾಡಿದ್ದಾರೆ ಅಂತ. ಅದರಲ್ಲಿ ಶಿಲ್ಪಿಗೆ, ಆ ಪ್ರತಿಮೆಯನ್ನು ಕೆತ್ತಿದ್ದಾನೆ, ರೆಡಿ ಮಾಡಿದಾನಲ್ಲ ಶಿಲ್ಪಿ, ಆತನಿಗೆ 30-40 ಲಕ್ಷನೂ ಕೊಟ್ಟಿಲ್ವಂತೆ. ಆರೋಪಗಳು ಬರ್ತಿರೋದು 10% ಅಲ್ಲ, 1% ಕೊಟ್ಟಿಲ್ಲ. ಹಾಗಾದರೆ ಉಳಿದಿದ್ದ ಹಣ ಏನಾಯಿತು? ಅಷ್ಟು ಅಂತರ ಇರಬೇಕಾದ್ರೆ ಕಳಪೆ ಕಾಮಗಾರಿ ಖಂಡಿತ ಆಗಿರುತ್ತೆ. ಭ್ರಷ್ಟಾಚಾರದ ಕಾರಣಕ್ಕೆ BJP NDA ಭ್ರಷ್ಟಾಚಾರದ ಕಾರಣಕ್ಕೆ ಶಿವಾಜಿ ಮಹಾರಾಜರ ಪ್ರತಿಮೆ ಉರುಳು ಬಿತ್ತು ಅಂತ ಕಾಂಗ್ರೆಸ್ಸು, ಶರದ್ ಪವಾರ್, ಉದ್ಧವ್ ಠಾಕ್ರೆ ಎದ್ದು ನಿಂತ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಚಿಹ್ನೆ ಶಿವಾಜಿ ಮಹಾರಾಜರನ್ನೇ ಕಾಪಾಡಿಕೊಳ್ಳಲಾಗದಂತಹ ಇವರು ರಾಜ್ಯವನ್ನು ಹೇಗೆ ಕಾಪಾಡ್ತಾರೆ ಅಂತ ಉದ್ಧವ್ ಠಾಕ್ರೆ ಪ್ರಶ್ನೆ ಕೇಳ್ತಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಸ್ಥಳೀಯ ಜನರು ಹೇಳ್ತಾರೆ, ಆವತ್ತು ಗಾಳಿ ಬೀಸ್ತು ಬಿದ್ದೋಯ್ತು ಅಂತ ಇವರು ಹೇಳ್ತಿರೋದು ಅಪ್ಪಟ ಸುಳ್ಳು. ಆವತ್ತು ಗಾಳಿ ಬೀಸಿತ್ತಲ್ಲ, ಅದರ ವೇಗ ಎಷ್ಟಿತ್ತು ಅಂದರೆ ನಮ್ಮ ಮನೆಯ ಹತ್ರ ಇರುವ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಸಹ ಉರುಳಿ ಬೀಳಲಿಲ್ಲ, ಅಷ್ಟೇ ಗಾಳಿ ಬಂದಿದ್ದು. ತೆಂಗಿನ ಮರ ಸ್ವಲ್ಪ ಅಲ್ಲಾಡ್ತಿತ್ತು ಅಷ್ಟೇ, ಅಲ್ಲಿಂದ ತೆಂಗಿನಕಾಯಿ ಬೀಳೋಷ್ಟು ಕೂಡ ವೇಗವಾಗಿ ಗಾಳಿ ಬರಲಿಲ್ಲ. ಗಾಳಿಯಿಂದ ಇದು ಆಗಿಲ್ಲ. ಹಾಗೇನಾದರೂ ಹಾಗಿದ್ರೆ ನೆಹರು ಸ್ಥಾಪನೆ ಮಾಡಿದಂತಹ ದಶಕಗಳ ಹಳೆಯದಾದಂತಹ ಶಿವಾಜಿ ವಿಗ್ರಹ ಹಾಗೆ ನಿಂತಿದೆಯಲ್ಲ, ಎಷ್ಟು ಸಲ ಆ ಏರಿಯಾದಲ್ಲೂ ಮಳೆ, ಬಿಸಿಲು, ಬಿರುಗಾಳಿ ಎಲ್ಲ ಬಂದಿರಬಹುದು. ಇದು ಪಕ್ಕಾ ಶಿವಾಜಿ ಮಹಾರಾಜರ ಹೆಸರಲ್ಲಿ 1000 ಕೋಟಿ ತಿಂದಿರೋ ಪ್ರಾಜೆಕ್ಟು, ಭ್ರಷ್ಟಾಚಾರ ಇದು ಅಂತ ಜನ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಲೈವ್ ಟಿವಿಯಲ್ಲಿ ಹೇಳ್ತಿದ್ದಾರೆ, ಕ್ಯಾಮರಾ ಹಿಡಿದ್ರೆ ಹೇಳ್ತಿದ್ದಾರೆ ಇದು ಭ್ರಷ್ಟಾಚಾರ. ಇದು ಉರುಳಿ ಬಿದ್ದಿರುವಂತಹ ಮೂರ್ತಿನ ಒಂದ್ಸಲ ನೋಡಿ, ಒಳಗಡೆ ಟೊಳ್ಳೋದು ಏನೂ ಇಲ್ಲ, ಸುಮ್ಮನೆ ಮೇಲ್ಮೇಲೆ ಮೇಕಪ್ ಮಾಡಿ ನಿಲ್ಲಿಸಿದ್ರು. ಹಾಗಾಗಿ ಇವ್ರಿಗೆ ನಾವು ಪಾಠ ಕಲಿಸ್ತೀವಿ ಅಂತ. ಏನೇ ಆಗಲಿ, ಚುನಾವಣೆಗಳಿಗಾಗಿ ನರೇಂದ್ರ ಮೋದಿ ಅವರು ಯಾರ ಕಾಲಿಗೆ ಎಲ್ಲಿ ಬೇಕಾದರೂ ಬೀಳ್ತಾರೆ, ಪೌರ ಕಾರ್ಮಿಕರ ಕಾಲು ತೊಳಿತಾರೆ ಓಟಿಗಾಗಿ, ರೈತರಿಗೆ ಕೈ ಮುಗಿದು ಕ್ಷಮೆ ಕೇಳ್ತಾರೆ, ತಮ್ಮದೇ ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ತಾರೆ, ನನ್ನಿಂದ ತಪ್ಪಾಯಿತು ಅಂತಾರೆ, ಎಲೆಕ್ಷನ್ಗಾಗಿ, ಓಟ್ಗಾಗಿ. ಈಗ ಶಿವಾಜಿ ಮಹಾರಾಜರ ವಿಚಾರದಲ್ಲಿಯೂ ಸಹ ಅದೇ ರೀತಿ ಡೋಂಗಿ ಕ್ಷಮೆಯನ್ನು ಕೇಳಿದ್ದಾರೆ. ಆದರೆ ಜನ ಅದನ್ನು ತೆಗೆದುಕೊಳ್ತಾರ? ಮಹಾರಾಷ್ಟ್ರದಲ್ಲಂತೂ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಕಾಣ್ತಾನೇ ಇಲ್ಲ. ಸೊ 2 ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ಮಹಾರಾಷ್ಟ್ರದ ಜನ ಇದಕ್ಕೆ ಸರಿಯಾದ ಉತ್ತರವನ್ನೇ ಕೊಡ್ತಾರೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.